ರಾಜೀನಾಮೆ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾಯಿದ್ರು. ಇನ್ನೂ ಭಾಳ ಜನ ಇದ್ದಾರೆ ರೀ. ಹಾಗಾದ್ರೆ ಇದು ಒಂದು ವೇಳೆ ಭಾಳ ಜೋರಾಯ್ತಂದ್ರೆ ಕಾಂಗ್ರೆಸ್ ಹೊಡೆದು ಹೋದಿತ್ತ ಇಲ್ಲ ಭಾಳ ಜೋರದ 139 ಇದ್ದಾವೆ. ಬಟ್ ಇವು ಅಲ್ಲಲ್ಲ ಛಿದ್ರ ಅದ್ರ ಗತಿ ಏನು. ಆದರೆ ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಾವು ಸ್ಮರಿಸ್ಬೇಕಾಗ್ತದೆ, ಹೇಳಬೇಕಾಗ್ತದೆ. ಇದರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡು ಹೋಗ್ಬೇಡ್ರಿ ಅಂತೇಳಿ ಹೈಕಮಾಂಡ್ ಇದ್ದಿದ್ದು ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದ್ರೆ ಸುದ್ದಿಗಳಿದ್ದಾವೆ. ಇವು ನಡೆಯುವುದನ್ನು ಯಾರು ರಾಜೀನಾಮೆ ಕೊಡಿದ್ರೆ ತೊಗೊಂಡ್ಬಿಡ್ರಿ ಅನ್ನೋ ಮಾತುಗಳು ಕೇಳಿ ಬಂದಿದ್ದಾವೆ. ಇದರಿಂದ ಕೆಲವೊಂದು ತೊಗೊಳ್ಬೇಕಾಗ್ತದೆ, ಅನಿವಾರ್ಯ. ಪಾರ್ಟಿ ಶಿಸ್ತು ಅಂತೀವಿ ನಾವು. ಪಾರ್ಟಿ ಮಾತನ್ನು ಕೇಳಿಲ್ಲಪ್ಪ ಅಂದರೆ ಇದು ಅನಿವಾರ್ಯ ಅನ್ನುವಂಥದ್ದು ಸಹಜವಾಗಿ ಪೊಲಿಟಿಕ್ಸಲ್ಲಿ ನಡೆಯುವಂಥ ಮಾತು. ಆ ದಿಸೆಯಲ್ಲಿ ಇವ್ರನ್ನ ಕೆಲವೊಂದು ಮಂದಿ ತೆಗೆದು ಹಾಕ್ತಾರ, ರಾಜೀನಾಮೆ ತೊಗೊಳ್ತಾರ ಅನ್ನು. ಅದು ಎಷ್ಟು ಮಟ್ಟಿಗೆ ಆಗ್ತದೆ ಗೊತ್ತಿಲ್ಲ. ಮತ್ತು ಅದೇ ಕಾಲಕ್ಕೆ ಪ್ರತಿಯೊಂದು ಕಡೆಯೂ ಎಲ್ಲ ಕಡೆಯೂ ಈ ಅಸಮಾಧಾನ ದೊಡ್ಡ ರೂಪ ತೊಗೊಳ್ಬೋದಾ ಅನ್ನುವಂಥದ್ದು ಇವುಗಳನ್ನೆಲ್ಲ ನೆನಪಿಸ್ಕೊಂಡಾಗ ಅದೇ ಕಾಲಕ್ಕೆ ಇನ್ನೊಂದಿಲ್ಲದ ಇಲ್ಲೇ ಏನಪ್ಪ ಅಂತಂದರೆ ಸಭಾಪತಿ, ಈಗಾಗಲೇ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿದ್ದಾರೆ. ಅವ್ರ ಜಾಗದಲ್ಲೇ ಸಲೀಮ್ ಅವರನ್ನು ತೊಗೊಂಡಿದ್ದಾರೆ. ಇನ್ನೂ ಉದಾಹರಣೆ ತೆಗೆದು ಹಾಕಿಲ್ಲ, ಆದರೆ ಅವ್ರಿಗೂ ಹೆಸರು ಬಂದದ್ದು ಸುದ್ದಿಗಳಿದ್ದಾವೆ. ಅದೇ ಕಾಲಕ್ಕೆ ಸಭಾಧ್ಯಕ್ಷರಾಗಿ ಜಿ ಎಸ್ ಪಾಟೀಲ್ ತೊಗೊಂಡಿದ್ದಾರೆ ಅನ್ನೋಂಥ ಸುದ್ದಿಗಳಿದ್ದಾವೆ. ಒಟ್ಟಾರೆಯಾಗಿ ಕ್ಯಾಬಿನೆಟ್ ಏನು ರಚನೆ ಆಗಿದೆ ಇದು ಬಹಳ ದಿನಗಳವರೆಗೆ ಸ್ಫೋಟ ಆಗ್ತಾ ಇರ್ತದೆ ಅನ್ನೋದು ಒಂದು ಇವತ್ತಿನ ಅಂದಾಜು. ಬಟ್ ಇದು ಒಂದು ವೇಳೆ ಅಂದ್ಕೊಂಡಂಗಾದ್ರೆ 2022 ಕಾಂಗ್ರೆಸ್ಸಿಗೆ ದೊಡ್ಡ ಹಿನ್ನಡೆ ಆಗಬಹುದು ಅನ್ನೋದು ತರ್ಕ. ಬಿ ಜೆ ಪಿಯವರು ತರ್ಕ ಮಾಡ್ತಾ ಇದ್ದಾರೆ. ಬಿ ಜೆ ಪಿ ಸಹಜದ ವಿರೋಧ ಪಕ್ಷರಿದ್ದಾರೆ. ಅದೇ ಕಾಲಕ್ಕೆ JDS ವಿರೋಧ ಪಕ್ಷದ ಅವ್ರು ತರ್ಕ ಮಾಡೋದ್ರಲ್ಲಿ ತಪ್ಪಿಲ್ಲ. ಮತ್ತೇನು ದೊಡ್ಡ ಇಶ್ಯೂ ಮಾಡೋದ್ರಲ್ಲೂ ಏನು ಅಂತ ಹೇಳ್ಕೊಳ್ಳೋಂಥದ್ದಿಲ್ಲ. ಅವರು ಸಹಜದ ಇವು ಆಗಲೇಬೇಕು. ಪಾಪ ಭಾಳ ಜನಕ್ಕೆ ಅನ್ಯಾಯ ಆಗ್ಯದ. ಯಾರ್ಯಾರಿಗೆ ಮಂತ್ರಿ ಸಿಕ್ಕಿಲ್ಲವೋ ಅವ್ರ ಪರವಾಗಿ ಇವರೆಲ್ಲ ಬ್ಯಾಟ್ ಬೀಸ್ತಾ ಇರ್ತಾರೆ. ಇದೆಲ್ಲ ನಡೆದ ದಿನ ಆಲ್ ಓವರ್ ಇಂಡಿಯಾದಲ್ಲ. ಅದು ಇಲ್ಲೇ ನಡೆದ 19 ಸಚಿವರಿಗಂತೆ ಪ್ರಮಾಣ ವಚನ ತೊಗೊಂಡಿದ್ದಾರೆ. ಅದರಲ್ಲಿ ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ CM ನರೇಂದ್ರ ಸ್ವಾಮಿ ಎನ್ನುವಂಥವ್ರು, ಶಿವರಾಜ್ ತಂಗಡಿ ಎನ್ನುವಂಥವ್ರು, ರುದ್ರಪ್ಪ ಲಮಾಣಿ ಎನ್ನುವಂಥವ್ರು, KS ಬಸವಂತಪ್ಪ ಅನ್ನುವಂಥವ್ರು, G ನಾಗೇಂದ್ರ, T ರಘುಮೂರ್ತಿ, ಜಮೀರ್ ಅಹ್ಮದ್ ಖಾನ್